ನಮ್ಮ ತಂದೆಯವರು ರಾಜಣ್ಣ ಅಂತ. ಅವ್ರಿಗೆ ಗಂಟಲು ನೋವು ಬಂತು, ಅವ್ರಿಗೆ ಇನ್ನೂ ಪೈನ್ ಕಡಿಮೆ ಆಗ್ಲಿಲ್ಲ. ಮತ್ತೆ ನಾವು ಬೇರೆ ಬೇರೆ ಕಡೆ ಹಾಸ್ಪಿಟಲ್ ಎಲ್ಲ ತೋರಿಸಿ ಮತ್ತೆ ಬೆಂಗಳೂರಲ್ಲಿ ಬಂದು ಕರ್ಕೊಂಡ್ ಬಂದ್ಮೇಲೆ ಬಯಾಪ್ಸಿ ಕನ್ಫರ್ಮ್ ಆಯ್ತು. ಬಟ್ ಅವ್ರಿಗೆ ರೇಡಿಯೇಷನ್ ಮತ್ತೆ ಕಿಮೋಥೆರಪಿ ಕೊಡ್ಬೇಕು ಅಂತಂದ್ರು. ಏಜ್ 64 ಇರೋದ್ರಿಂದ ಸ್ವಲ್ಪ ಪೈನ್ ಎಲ್ಲ ತಡ್ಕೊಳೋ ಶಕ್ತಿ ಇಲ್ಲ. ಮತ್ತೆ ಪ್ರೆಸೆಂಟ್ ಅವರು ಇನ್ಸುಲಿನ್ ತಗೊಂತಿದ್ದಾರೆ, ಶುಗರ್ BP 2 ಇದೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಆಯುರ್ವೇದಿಕ್ ಸರ್ಚ್ ಮಾಡಿದ್ವು. ಅದು ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ಮೇಲೆ ಸೊ ಇಲ್ಲಿ ಸುಮಾರು ಜನ ಇದಕ್ಕೆ ಅಡ್ವೈಸ್ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡ್ ಬಂದ್ರು. ಗಂಟ್ಲು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯ್ತು. ಸುಮಾರು ವರ್ಷಗಳಿಂದ ಸ್ಮೋಕ್ ಮಾಡ್ತಿದ್ರು ಸರ್, ಅದ್ರಿಂದ ಆಗಿದೆ ಅಂತ ಹೇಳಿದ್ರು ಸರ್. ಇವಾಗ ಊಟ ತಿಂಡಿಯನ್ನು ಮಾಡ್ತಿದ್ದಾರೆ, ಏನ್ ಸಮಸ್ಯೆ ಇಲ್ಲ ಊಟ ತಿಂಡಿಗೆಲ್ಲ. ಬಟ್ ಸ್ವಲ್ಪ ಪೈನು, ಮುದ್ದೆ, ಚಪಾತಿ, ರೊಟ್ಟಿ ಈ ತರದ್ ತಿನ್ನಕ್ಕಾಗಲ್ಲ. ಬಟ್ ಮಜ್ಜಿಗೆ ಅನ್ನ ಸಾಂಬಾರೆಲ್ಲ ಊಟ ಮಾಡ್ತಿದ್ದಾರೆ. 1 ಮಂತ್ ನೋಡೋಣ ಏನಾಗಿದೆ, ಆಮೇಲೆ ಮಾತ್ರ ಏನು ವರ್ಕ್ ಆಗ್ತಿದೆ, ಅವ್ರಿಗೆ ಎಷ್ಟಿದೆ ಅಂತ ಆಮೇಲೆ ನಾವು ಬೇರೆ ಕಡೆ ಸಜೆಸ್ಟ್ ಮಾಡೋಣ. ಈಗೇನು ಈಗ 1 ಮಂತ್ ತಗೊಳ್ಳಿ ಅಂತ ಹೇಳಿದ್ದಾರೆ ಸರ್. ನಂಗೆ ತುಂಬಾ ಖುಷಿ ಆಗಿದೆ ಸರ್, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಹೋಪ್ ಇದೆ ಸರ್ ನಮಗೆ ಬೇಗ ಹುಷಾರಾಗುತ್ತೆ ಅಂತ.